ಕರ್ನಾಟಕ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀಯುತ ಲಕ್ಷ್ಮಣ, ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾದಂತಹ ಶ್ರೀಯುತ ರುದ್ರಣ್ಣ ಅರ್ತಿಕೋಟೆ ಅವರೇ, ಬಸವರಾಜ್ ಅವರೇ, ಶ್ರೀಯುತ ಪುಂಡಲಿಕ ಅವರೇ, ನೆರೆದಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಮನೆಯವರು ಒಂಥರ ಎಲೆಯ ಮೇರೆಗೆ ಕಾಯ್ತ ಎಲ್ಲರೂ ಒಂಥರ ಆದರ್ಶದಂತಹ ವ್ಯಕ್ತಿ ಅಂತಾನೆ ಹೇಳಬಹುದು. ಇಲ್ಲಿ ಸೇರಿರುವ ಎಲ್ಲರಿಗೂ ಕೂಡ ನಾವು ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪತ್ರಕರ್ತರ ಮಾನ್ಯತೆ ಪಡೆದ ಪತ್ರಕರ್ತರ ಸಂಪಾದಕರ ಮತ್ತು ವರದಿಗಾರರ ಸಂಘ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಒಂದು ಜಾತಿ, ಒಂದು ಮತ, ಒಂದು ದೇವರು, ಇದು ಅಂದಿನ ದಿನಗಳ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಜಾತಿ ವ್ಯವಸ್ಥೆ ಮತ್ತು ನಮ್ಮ ಕೂಡ ಜಾತಿ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವಿಷಯ ನಮಗೆಲ್ಲರಿಗೂ ಕೂಡ ಪ್ರಸ್ತುತ. ಯಾಕೆಂತಂದ್ರೆ ನಾರಾಯಣ ಗುರುಗಳ ಬದುಕಿನ ಗುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡೋದಾಗಿತ್ತು. ಶೋಷಣೆಗೆ ಒಳಗಾಗುವ ಮನಸ್ಥಿತಿ, ಗುಲಾಮಗಿರಿಯ ಮನಸ್ಥಿತಿಗೆ ನಾರಾಯಣ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನು ಕೊಡಲು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಅವತ್ತು ಮತ್ತು ಇವತ್ತಿನ ಹಲವು ಸಾಮಾಜಿಕ ಸಮಸ್ಯೆಗಳಿಗೆ ದಾರಿದೀಪನೆ ಆಗಿದೆ. ಒಂದು ಜಾತಿ, ಒಂದು ಮತ, ಒಬ್ಬನೇ ದೇವರು ಮಾನವನಿಗೆ ಅವತ್ತು ಅವರು ಕೊಟ್ಟಂತಹ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ. ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಕೊಡೋದಿಲ್ವೋ ನೀವು ಯಾವ ಯೋಚನೆ ಮಾಡಬೇಡಿ, ದೇವಾಲಯಗಳನ್ನೇ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಒಂದು ನಾರಾಯಣ ಗುರುಗಳು ಹೇಳಿದ್ರು. ಹಾಗೆಯೇ ಬರೀ ದೇವಾಲಯಗಳು ಮಾತ್ರ ಅಲ್ಲ, ಶಿಕ್ಷಣ ಸ್ವಾತಂತ್ರ್ಯವನ್ನು ಗಳಿಸಿ ನೋಡುವಂತ ಅವಕಾಶವನ್ನು ಕಲ್ಪಿಸಂತ ಇದಕ್ಕೆ ಸಹಕಾರ ಕೊಟ್ಟಂತವ್ರ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಕ್ಷೇತ್ರ ಬಹಳ ಉಪಯುಕ್ತವಾದದ್ದು. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಧಿಕೃತವಾಗಿ ಇಲ್ಲದೇ ಇದ್ರೂ ಕೂಡ ಇದರ ಮಹತ್ವ ಬಹಳ ಹೆಚ್ಚಿದೆ, ಅವಶ್ಯಕ ಇದೆ. ನಾನಂತೂ ಸಿದ್ದರಾಮಯ್ಯ ಅವರು ಇರ್ಬೋದು, ಕೊಡ್ಸೆ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರೂ ಬಹಳ ಹೆಮ್ಮೆ ಅನಿಸುತ್ತೆ. ಇಂಥ ಒಂದು ಕಾರ್ಯವನ್ನ ಕನಕದಾಸರನ್ನ ದೇಗದಲ್ಲಿ ಬಿಡಲಿಲ್ಲ. ಅವರ ಒಂದು ಇಡೀ ಪ್ರಪಂಚಕ್ಕೆ ಈ ರಾಜ್ಯದ ಈ ಸಾಹಿತಿಗಳ ಒಂದು ಜನರ 500 ವರ್ಷಗಳ ಹಿಂದೆ ಅಂತ ಆದ್ರೆ ನಾರಾಯಣ ಪೂಜ್ಯ ನಾರಾಯಣ ಗುರುಗಳು ಅದನ್ನು ಅವರದೇ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿ ಅಂತ ಹೇಳಿ ಆದೇಶವನ್ನು ಕೊಟ್ಟು ಇಡೀ ಮಾನವ ಕುಲಕ್ಕೆ ತಮ್ಮದೇ ಆದಂತ ಒಂದು ಸಂದೇಶ ನೀಡಿ ನಮ್ಗೆ ಆತ್ಮಸ್ಥೈರ್ಯವನ್ನು ಕೊಟ್ಟೋರಿರುತ್ತ ಪೂಜ್ಯ ಒಂದು ಈ ಕಾರ್ಯಕ್ರಮ ಬಹಳ ಆಪ್ಯಾಯಮಾನವಾದದ್ದು ಅಂತ ಹೇಳ್ತಾ ಒಂದು ಚಿಂತೆ ಏನಪ್ಪಾ ಅಂತ ಹೇಳಿದ್ರೆ ಈ ಸಂಘಟನೆಗೆ ಪೂರ್ವಕವಾಗಿ ಉದ್ಘಾಟನೆ ಮಾಡಿಸಿದ್ದು ಸಿದ್ದರಾಮಯ್ಯನವರಿಂದ ಮತ್ತು ಅದಕ್ಕೆ ಸ್ವಲ್ಪ ಲ್ಯಾಪ್ಟಾಪು ಕಿಟ್ ಅನ್ನು ಕೊಡಿಸಿದ್ವಿ. ಆದ್ರೆ ಅದಾದ ನಂತರ ಏನು ಆಗಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿದೆ, ಅದಕ್ಕೆ ಕೂಡ ಗಮನ ಹರಿಸಲಿಲ್ಲ. ಆದ್ರೆ ಒಂದು ಸಂತೋಷ ಏನಪ್ಪಾ ಅಂದ್ರೆ ಇಂತಹ ದಿಗ್ಗಜರನ್ನ ಇವತ್ತು ಗೌರವವನ್ನು ಸೂಚಿಸಿ ನಮ್ಮ ಹಿತವನ್ನ ಕಾಪಾಡಿರ್ತಕ್ಕಂಥ ಅನಿಸಿಕೆಯನ್ನು ಸಂಯೋಜಕರಿಗೆ ನಾನು ಸಂತೋಷದಿಂದ ಅಭಿನಂದನೆ ಸಲ್ಲಿಸಿ ಒಂದೇ ಒಂದು ನನ್ನ ಅನಿಸಿಕೆಯನ್ನು ಕೊಂದೈತಾರೆ. ಆದ್ರೆ ಕೇಳಲ್ಲ, ಒಂದು ಇನ್ವಿಟೇಷನ್ 3 ಕಡೆ ನಾಟಕ ಆಡಿಸ್ಬಿಟ್ಟು ಬುಟ್ಟಿ ಹಾಕಿದೆ. ಯಾರು ಅನ್ಯತಾ ಭಾವಿಸ್ಬೇಡಿ ಹೇಳಿದೆ ಸಿಂಗ್ಳವ್ರಿಗೆ, ಯಾಕ್ರಿ ಅದಿದ್ದು ಯಾವಾಗ ಕೇಳಿ ಸಂತೋಷವಾಗಿ ನಮ್ಮದೇ ಕಾರ್ಯಕ್ರಮ ಅಂತ ಬಂದಿದ್ದೇನೆ ಹೊರತು ತಡವಾಗಿ ಬಂದಿದ್ದು ನನ್ನ ತಪ್ಪಲ್ಲ ಅಂತ ಹೇಳಿ
ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ. ತಮ್ಮೆಲ್ಲರಿಗೂ ಮಾಗಡಿ ರಂಗನಾಥ ಒಳ್ಳೆಯ ದಿನಗಳಲ್ಲಿ ನಿಮಗೆ ಶುಭವನ್ನು ಕೋರಿ ಮಾಗಡಿ ರಂಗನಾಥ ಆಶೀರ್ವಾದವನ್ನು ವ್ಯವಸ್ಥೆ ನಮ್ಮೆಲ್ಲರಿಗೂ ಇರೋದ್ರಿಂದ ಇವತ್ತು ನಮ್ಮೆಲ್ಲರ ಗುರುಗಳು ನಾರಾಯಣ ಗುರುಗಳು ಅವರು ನಿಜವಾಗ್ಲೂ ಕೂಡ ಆದರ್ಶವಾದಿಗಳು. ಎಲ್ಲರೂ ಸಮಾನರಾಗಿ ಇರಬೇಕು, ಜಾತಿ ವ್ಯವಸ್ಥೆಯಿಂದ ಆಚೆ ಬಂದು ಎಲ್ಲರೂ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಬದುಕಬೇಕು ಅನ್ನೋ ಸಂದೇಶವನ್ನ ನೀಡಿದಂತಹ ಮಹಾನ್ ಪುಣ್ಯಾತ್ಮರು ಅಂತವ್ರ ಹೆಸರಿನಲ್ಲಿ ಇವತ್ತು ಉತ್ತಮವಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ಯಾರು ನೋವಿನಲ್ಲಿರೋರ ಕಣ್ಣೀರ ಸಮಾಜದಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ದೀರ ಅಂತವ್ರಿಗೆ ಈ ಒಂದು ಸಮಾರಂಭಕ್ಕೆ ನಾನು ಬಂದಿದ್ದೆ ನನ್ನ ಪುಣ್ಯ ಅಂತ ನಾನಾದ್ರೂ ಭಾವಿಸ್ತಾ ಪತ್ರಿಕೆ ಒಂದು ರಂಗ ಇದೆಯಲ್ಲ ಕೂಡ ಎಲ್ಲಕ್ಕಿಂತ ಅತ್ಯಂತ ಮಿಗಿಲಾದ ಒಂದು ರಂಗ ಯಾವ್ದಾರ ಇದ್ರೆ ಅದು ಪತ್ರಿಕಾ ರಂಗ. ತಾವೆಲ್ಲರೂ ಇದ್ದು ಮತ್ತೆ ಇನ್ನೂ ಉತ್ತಮವಾದ ಕೆಲಸವನ್ನ ಮಾಡಿ ಶೋಷಿತರಿಗೆ ಧ್ವನಿಯಾಗಿ ಸಮಾಜವನ್ನ ಒಂದು ನಿಮ್ಗೆ ನಮ್ಮಿಂದ ಅವರಲ್ಲಿ ಕೈಗೊಳಿಸಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಒಂದು ಸ್ಫೂರ್ತಿ ತಮ್ಮೆಲ್ಲರಿಗೆ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರನ್ನ ನೋಡೋದಿಕ್ಕೆ ಭಾಗ್ಯವನ್ನು ತಂದ್ಕೊಂಡಂತ ಮಣಿ ಮಾತು ವಿಜಯ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಾರಾಯಣ ಗುರು. ನಮ್ಮ ಸಂಸ್ಥೆ ಮಾಡ್ತಾ ಇರೋದು ಹೋರಾಟ ಯಾವ್ದು ಬೇಕಂದ್ರೆ ಫೇಕ್ ಫುಡ್ ಅಂಡ್ ಗುಡ್ ಫುಡ್ ಅಂತ. ಇವತ್ತು ಏನ್ ಫೇಕ್ ಫುಡ್ ಅಂದ್ರೆ ಅದು ಫೇಕ್ ಫುಡ್ ಅಂದ್ರೆ ಇವತ್ತೆಲ್ಲ ಏನ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಏನು ಪ್ರಾಡಕ್ಟ್ಸ್ ಪ್ಯಾಕ್ ಆಗ್ತಾ ಇದೆ, ಅದೆಲ್ಲ ಫೇಕ್ ಫುಡ್. ನಮ್ಮ ಹಳೆ ಕಾಲದಲ್ಲಿ ಜ್ಞಾನ ಇದೆ, ಯಾಕೆ ನಾವೆಲ್ಲ ಊಟ ಮಾಡಿದ್ದೆಲ್ಲ ಗುಡ್ ಫುಡ್ ಇದೆ. ನನ್ನ ವಯಸ್ಸಿನವರು ಹಳೆ ಕಾಲದ ಸಿರಿಧಾನ್ಯ, ಹಳೆ ಕಾಲದ ಉಪ್ಪು, ಹಳೆ ಕಾಲದ ಎಣ್ಣೆ, ಹಳೆ ಕಾಲದ ತರಕಾರಿಗಳು ಅದು ಬರಬೇಕು. ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಸಾಮಾಜಿಕ ಒಂದು ಏನಾದ್ರೂ ವಿಷಯ ಹೇಳ್ತದಂದ್ರೆ ಇವತ್ತು ಇಡೀ ಫುಡ್ ಇಂಡಸ್ಟ್ರಿನ 4-5 ಬೆಳೆಸಿದ್ದಾರೆ ಇಡೀ ಪ್ರಪಂಚದಲ್ಲಿ. ಅವರಿಂದ ಜನಸಾಮಾನ್ಯರು ತೊಂದರೆ ಆಗ್ತಾ ಇದೆ, ಅವ್ರು ದುಡ್ಡು ಮಾಡ್ತಿದ್ದಾರೆ, ಕೆಟ್ಟ ನಾವು ಕೊಡ್ತಿದ್ದಾರೆ. ಈ ಹೋರಾಟ ನಾವು ಮಾಡ್ತಾ ಇದೀವಿ. ಈ ಹೋರಾಟ ಮುಂದುವರಿಯುತ್ತೆ. ಇದು ಒಂದೇ ಸರಿ ತೀರ್ಮಾನ ಆಗುವಂತ ಹೋರಾಟ ಅಲ್ಲ. ಯಾವ ರೀತಿ ನಾರಾಯಣಗಳು ಶುರು ಮಾಡಿದ್ರು ಈ ಹೋರಾಟ ಮುಂದುವರಿಬೇಕಲ್ಲ. ಎಲ್ಲಾ ಹೋರಾಟಗಳು ಯಾವತ್ತೂ ಮುಗಿಯೋದೇ ಇಲ್ಲ. ಅದು ವಿಷಯ ನಾನು ಹೇಳಿ ಇಷ್ಟು ಎಲ್ಲ ಗಣ್ಯರಿದ್ದೀರಾ, ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಜೊತೆಗೆ ಯಾರ್ಯಾರು ಬಂದಿದ್ದೀರಾ ಅಂತ ಹೇಳಿ ನನ್ನ ವಂದನೆಗಳು ತಿಳಿಸ್ತೇನೆ. ನಮಸ್ಕಾರ. ಆಫೀಸ್ಗೆ ಹೋಗ್ಬೇಕಾದ್ರೆ ನಾವು ಆಧಾರ್ ಕಾರ್ಡು ಪಾಸು ತಗೊಂಡು ಅಲ್ಲಿ ಹೋಗೋಷ್ಟಕ್ಕೆ ನಮಗೆ ಸುಸ್ತಾಗ್ಬಿಡೋದು. ಅಂದರೂ ನಮ್ದು ಭಾಳ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಬರೀ ನಾವು ಅದೊಂದೇ ಇಟ್ಕೊಂಡಿಲ್ಲ, ಹೂ ಮಾರೋರು, ತರಕಾರಿ ಮಾರೋರು ಎಲ್ಲರೂ ನಮ್ಮ ಸರಳ ಸ್ವಭಾವಕ್ಕೆ ಹಾಗೆ ಹೀಗೆ ಅಂತ ಯಾರು ನೋಡ್ಬೇಕು ಅನ್ನೋದು ಥರ ಇನ್ಸ್ಟ್ರಕ್ಟರಿ ಆಪರೇಷನ್ ಹೆಂಗಸರುಗಳಿಗೆಲ್ಲ ಕೆಲಸಗಳು ಕೊಡಿಸಿದ್ದೀವಿ. ನಾವು ಓಡಾಡಿಕೊಂಡು ಮೊನ್ನೆ ನಮ್ಮ ಕೆಲಸಗಾರದಲ್ಲಿ ಗುರ್ತಿಸ ಡಾಕ್ಟ್ರು ನೋಡ್ಬಿಟ್ಟು ಗಡ್ಡೆ ಇದು ಕ್ಯಾನ್ಸರ್ ಅವ್ರಿಗೆ ಗೊತ್ತೇ ಇಲ್ಲ ಜೀರೋ ಸಣ್ಣ ಗಾಯ ಥರ ಅಂತ. ಶ್ರೀನಾಥ್ ಹತ್ರ ಹೋದೆ ನಾನು. ಕಾರಣ ಶ್ರೀನಾಥ್ಗೆ ಹಳ್ಳಿಯಿಂದ ನಮ್ಮ ರಿಲೇಷನ್ನಲ್ಲಿ ರೈತರು ಬಂದಿದ್ರು ನನಗೆ. ಅವ್ರಿಗೆ ಹಣ ಇಲ್ಲ. ನಾನು ಅವಾಗ ನನ್ನ ಮಗ ಅಮೇರಿಕಾ, ನನ್ನ ಹತ್ರ ಕಾಸಿಲ್ಲ, ಕ್ಯಾನ್ಸರ್ ಅಂದರೆ ಇಲ್ಲ. ಅದರಲ್ಲಿ ಇವಾಗ ಹಾಸ್ಪಿಟಲ್ ಸ್ವಂತರಿಗೆ ಲೆಕ್ಕವೇ ಇಲ್ಲ.